ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಹೇಗೋ ಮಳೆಗಾಲ ಶುರು ಆಯ್ತಲ್ಲ, ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅನಿಸ್ತಾ ಇರುತ್ತಲ್ಲ. ಹಾಗಾಗಿ ಹೊಸದಾಗಿ ಒಂದು ಯಾವಾಗಲೂ ಈರುಳ್ಳಿ ಪಕೋಡ ಅಲ್ಲದೆ ಈ ರೀತಿ ಕಾರ್ನ್ ಪಕೋಡನೂ ಸಹ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡ್ಕೊಂಡು ನೋಡಿ, ನೀವು ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ಇದರಲ್ಲಿರ್ತಕ್ಕಂಥ ಒಂದು ಸ್ವೀಟ್ನೆಸ್ ಆ್ಯಡ್ ಆಗಿ ಇದಕ್ಕೆ, ಈ ಪಕೋಡಕ್ಕೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಅನ್ನೋದು ಕೊಡುತ್ತೆ. ಮಾಡೋದು ಕೂಡ ತುಂಬ ಸುಲಭ. ಬನ್ನಿ, ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ಮತ್ತೆ ತಡ ಈಗಲೇ ಹೋಗಿ ಸ್ವೀಟ್ ಕಾರ್ನ್ ತೊಗೊಂಬನ್ನಿ. ಸಂಜೆ ಅಷ್ಟರಲ್ಲಿ ನೀವು ಇದನ್ನು ಮಾಡಿಕೊಂಡು ಟೇಸ್ಟ್ ಸಹ ಮಾಡ್ಬೋದು. ಬನ್ನಿ ಈಗ ರೆಸಿಪಿ ನೋಡ್ಕೊಂಬಿಡೋಣ. ಮೊದಲನೇದಾಗಿ ಸ್ವೀಟ್ ಕಾರ್ನ್ ಪಕೋಡ ಅಂತ ಹೇಳಿದ್ದೀನಲ್ಲ, ಹಾಗಾಗಿ ಸ್ವೀಟ್ ಕಾರ್ನ ಅದನ್ನು ಚೆನ್ನಾಗಿ ಅದರಲ್ಲಿರ್ತಕ್ಕಂಥ ಕಾಳುಗಳನ್ನು ಎಲ್ಲನೂ ಬಿಡಿಸಿಟ್ಕೋಬೇಕಾಗತ್ತೆ. ಇದು ಒಂದೇ ಸ್ವಲ್ಪ ಲೇಟ್ ಆಗೋದು, ಇನ್ನು ಬ್ಯಾಲೆನ್ಸ್ ರೆಸಿಪಿ ಎಲ್ಲ ಬೇಗನೆ ಮಾಡ್ಕೊಬೋದು. ನೋಡಿ, ನಾನೆಲ್ಲ ಬಿಡಿಸಿಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಮ್ಮೆಗೆ ಹಾಕೋಕ್ಕಾಗೋದಿಲ್ಲ, ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಹಾಗಾಗಿ ದೊಡ್ಡದ್ರಲ್ಲಿ ಹಾಕ್ಕೊಂಡ್ರೆ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬಾರ್ದು. ಹಾಗೆ ಮಾಡಿಕೊಂಡ್ರೆ ಇದು ಲೂಸ್ ಆಗುತ್ತೆ ಹಿಟ್ಟು ಅನ್ನೋದು. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೊಬರ್ಬೇಕಾಗತ್ತೆ. ಫಸ್ಟ್ ಬ್ಯಾಚು ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ, ನೆಕ್ಸ್ಟ್ ಬ್ಯಾಚು ತರ್ತರಿಯಾಗಿ ರುಬ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಂಬಿಡ್ಬೋದು. ಈಗ ನೋಡಿ, ಒಂದು ಬ್ಯಾಚ್ ನಾನು ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಇನ್ನೊಂದು ಬ್ಯಾಚು ತರ್ತರಿಯಾಗಿ ರುಬ್ಕೊಳ್ಳಿ, ಇನ್ನೊಂದು ಬ್ಯಾಚು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ನೋಡಿ, ಇದನ್ನೆಲ್ಲ ಈಗ ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಇನ್ನು ಉಳಿದಿತ್ತಲ್ಲ, ಅದನ್ನು ಸಹ ಇದೇ ರೀತಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ನೀವು ಯಾವಾಗಲಾದರೂ ಟ್ರೈ ಮಾಡಿದ್ರಾ ಸ್ವೀಟ್ ಕಾರ್ನಲ್ಲಿ ಪಕೋಡ ಅನ್ನೋದು? ಕಮೆಂಟ್ ಮಾಡಿ ತಿಳಿಸಿ. ಮಾಡಿಲ್ಲ ಅಂದರೆ ತಪ್ಪದೇ ಮಾಡಿ, ತುಂಬ ಚೆನ್ನಾಗಾಗತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ, ಮತ್ತೆ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿ ಇದಿರುತ್ತೆ ಅಂತ ಹೇಳ್ಬೋದು. ಬಟ್ ನೆನಪಿರಲಿ, ಇದನ್ನ ತುಂಬ ನುಣ್ಣಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ನೀರು ಹೊಡೆಯುತ್ತೆ. ಹಾಗಾಗಿ ನೋಡಿ, ಇನ್ನೊಂದು ಬ್ಯಾಚು ಸಹ ನಾನು ಮಾಡ್ಕೊಂಬಂದೆ. ಈಗ ಇದನ್ನು ಸಹ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಈಗ ನೋಡಿ, ನಾನು ಒಂದು 1/4 ಸ್ಪೂನಷ್ಟು ಹಿಂಗನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 1/4 ಬೌಲಷ್ಟು, ಅಂದರೆ ಒಂದು ಯಾವುದಾದ್ರೂ ಅಳತೆ ತೊಗೊಳ್ಳಿ. 1 ಗ್ರಾಮ್ಸಲ್ಲಿ ಹೇಳೋದಾದರೆ ಒಂದು 50 ಗ್ರಾಮ್ ಅನ್ಬೋದು. 50 ಗ್ರಾಮ್ ಅಷ್ಟು ನಾನಿಲ್ಲಿ ರೈಸ್ ಫ್ಲೋರ್ನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ತುಂಬ ಜಾಸ್ತಿ ಹಾಕ್ಕೋಬೇಡಿ, ಇದು ಈ ಬ್ಯಾಟರ್ ಏನಿದೆ ಅದು ಆಲ್ರೆಡಿ ನೀರೇ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಹಾಗೆ ಒಂದು 2 ಎಸಳು ಕರಿಬೇವು, ನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ. ಇಷ್ಟು ಹಾಕಿದ್ದಾದಮೇಲೆ ಇದನ್ನು ಫಸ್ಟು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿರೋ ಪದಾರ್ಥಗಳೆಲ್ಲ ನೀಟಾಗಿ ಹೊಂದ್ಕೋಬೇಕು. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟು ಅಂದರೆ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಬೇಕಾಗತ್ತೆ. ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಂಡು ನೋಡಿಕೊಂಡು ನಾವು ಅದನ್ನು ಸಹ ಸೇರಿಸ್ಕೋಬೇಕಾಗತ್ತೆ. ಅದೂ ಅಷ್ಟೇ ಒಂದು 50ರಿಂದ 70 ಗ್ರಾಮ್ವರೆಗೂ ಸೇರಿಸ್ಕೊಂಬಿಡ್ಬೋದು. ನೋಡಿ, ಈಗ ಕಲಿಸ್ಕೊಂಡಾಯಿತು. ಕೊನೆಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಫಸ್ಟ್ ಒಂದು 50 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಬೇಕನ್ಸಿದ್ರೆ ಮತ್ತೆ ಹಾಕ್ಕೊಬೋದು. ಗ್ರಾಮ್ ಲೆಕ್ಕ ಏನಿಲ್ಲ, ನಿಮ್ಮ ಕಣ್ಣೆಳ್ತೆ ಗೊತ್ತಾಗ್ಬಿಡುತ್ತಲ್ಲ ನಾವು ಪಕೋಡ ಹಾಕೋದಕ್ಕೆ ಎಷ್ಟು ಯಾವ ಥರ ಇರಬೇಕದ ಅಂತ. ಅದು ನೋಡ್ಕೊಂಡು ಮಾಡ್ಕೊಂಡ್ರೆ ಆಯಿತು. ಈ ರೀತಿ ವಡೆನೂ ಹಾಕ್ಕೊಬೋದು ಅಥವಾ ಈ ಥರ ಪಕೋಡ ಥರನೂ ಹಾಕ್ಕೊಬೋದು. ನಾನಿಲ್ಲಿ ಪಕೋಡ ಹಾಕಿನೇ ತೋರಿಸ್ತಾ ಇದ್ದೀನಿ. ಎಣ್ಣೆ ಕಾದಿರಬೇಕು. ಅದಾದ ನಂತರ ಒಂದೊಂದಾಗಿ, ಅಂದರೆ ಪಕೋಡ ಸೈಜು ನಿಮ್ಮ ಇಷ್ಟ, ದೊಡ್ಡದಾದರೂ ಹಾಕ್ಕೊಬೋದು, ಚಿಕ್ಕದಾಗಾದರೂ ಹಾಕ್ಕೊಬೋದು. ಈಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸಬೇಕಾಗಿರತ್ತೆ. ನೆನಪಿರಲಿ, ಇದು ಹಾಕಿದ್ದಾದಮೇಲೆ ಒಂದು 2ರಿಂದ 3 ನಿಮಿಷ ಅದನ್ನು ಕದಲ್ಸಕ್ಕೆ ಹೋಗಬೇಡಿ. ನೀವು ಇಮಿಡಿಯೇಟ್ ಅದರಲ್ಲಿ ಸ್ಪ್ಯಾಚುಲ ಇಟ್ರಿ ಅಂತಂದರೆ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆ ಒಳಗಡೆ. ಹಾಗಾಗಿ ನೀವು ಸ್ವಲ್ಪ ಅದನ್ನು ಕಾಯಬೇಕಾಗತ್ತೆ. ನೋಡಿ, ಒಂದು ಸೈಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಇನ್ನೊಂದು ಕಡೆಯೂ ಇದನ್ನು ತಿರುಗಿಸ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಬ್ಯಾಚನ್ನು ಸಹ ನಾನು ಹಾಕ್ಕೊಂಡಿದ್ದೆ. ನೋಡಿ, ಇದು ಸ್ವಲ್ಪ ವಡೆ ಥರ ಹಾಕ್ಕೊಂಡಿದ್ದೆ. ನೋಡಿ, ಈ ಥರ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ.